ಅಲ್ರಿ ಪರಮೇಶ್ವರ್ ಅವ್ರು ಮುಖ್ಯಮಂತ್ರಿ ಮಾಡ್ರಿ ಆ ಮಗ ಮಾಡ್ರಪ್ಪ. ನೀವು ಬಂದ್ರೆ ನಾವು ಬೆಂಬಲ ಕೊಡ್ತೀವಿ. ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಮಾಡ್ತೀವಿ. ಬಹಳ ದಲಿತರ ನೀವು ಘೋಷಣೆ ಮಾಡಿ ನಾವು ನಮ್ಮ ಪಕ್ಷ ಬರ್ತೀವಿ ಅಂತ. ಹಿರಿಯ ನಾಯಕರು ಮಾಡ್ತೀವಿ. ಬರೀ ಈಗ ನಿಮ್ಗೆ ಅಲ್ಲಿ ಅಧ್ಯಕ್ಷರು ಮಾಡಲ್ಲ. ನಾವು ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಬಂದ್ಬಿಡಿ. ನೀವು ನಮ್ಮ ಪಕ್ಷಕ್ಕೆ ಬನ್ನಿ. ಓಟ್ ಹಾಕ್ತೇನೆ ನೋಡಿ. ಸಿದ್ದು ಸೌದಿ ಅವರು ಬನ್ನಿ. ನೀವು ಬನ್ನಿ. ಆಯ್ತು ಈ ಸದಸ್ಯ ಹೇಳ್ತೇನೆ ಜಿ ಪರಮೇಶ್ವರ್ ಪರವಾಗಿ ತಮ್ಮಿದೆ ನಿಮಗೆ ಕಾಂಗ್ರೆಸ್ ಅವರಿಗೆ ಈ ವಿಷಯದಲ್ಲಿ ಈಗ ಮಲ್ಲಿಕಾರ್ಜುನ ಪ್ರಧಾನಿ ಮಾಡ್ತಿದ್ದೀವಿ. ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ನೀವೆಲ್ಲ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀರಿ, ಯಾರು ಸ್ಪೀಕರ್ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇಲ್ಲ. ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಬಿಲ್ ಇದು. ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್. ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು. ಪಕ್ಷ ಭೇದ ಮರೆತು ನಾವು ಬೆಂಬಲಿಸಬೇಕು. ಯಾಕೆಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದರಿಂದ ಬದುಕಬೇಕು ಅನ್ನೋಂಥ ಜವಾಬ್ದಾರಿನಲ್ಲಿ ಎತ್ತಲ್ಲ ಅವ್ರು ಮಾತಾಡ್ಲಿ. ಎತ್ತಲ್ಲ ಮಾತಾಡ್ಲಿಕ್ಕೆ ಬಿಡ್ರಿ. ನಾನು ಮಾತಾಡಕ್ಕೆ ನೀವು ಉಪಮುಖ್ಯಮಂತ್ರಿ ಸಪೋರ್ಟ್ ಆಯ್ತು. ಆಯ್ತು ಬರ್ತೀನಿ ಮನೆ. ಎತ್ತಲ್ಲ ಎಲ್ಲ ಹೆಸರು ಹೇಳಿ ಲಾಭ ಹೊಡೆಯವ್ರೆ. ಆಯ್ತು ಕೂತ್ಕೊಳ್ಳಿ. ಬಸನಗೌಡ್ರ ಇದಕ್ಕೆ ಹಾಗೆ ಗ್ಯಾರಂಟಿ ಒಂದು ದಿನ ಹಾಗೆ ಆಗ್ತೀನಿ. ನಿಮ್ ಸರ್ಕಾರ ಮುಖ್ಯಮಂತ್ರಿ ಅಂತಿದೆ. ಬಾಬಾ ಸಾಹೇಬ್ ಕನಸು ಈಡೇರಿಸ್ತೀವಿ. ಒಳ್ಳೆಯ ಸಂಸ್ಕಾರವಂತರದಾರ ಅವ್ರಾಗ್ಬೇಕು. ನೀವು ಹಿಂಗೆ ಜಗಳ ಆಡ್ಬೋದು ಅಲ್ಲೇ ಒಂದ್ ಕೆಲಸ ಮಾಡ. ಯಾರು ಮುಖ್ಯಮಂತ್ರಿ ಯಾರಾಗ್ತ ಮುಖ್ಯ ಅಲ್ಲ, ಆದವರು ಆ ವರ್ಗದವರು ನೋಡಿಕೊಳ್ಳುವಂತ ಮನೋಭಾವ